ನಮಸ್ಕಾರ ಸ್ನೇಹಿತರೆ, ಇವತ್ತು ರೇಣುಸ್ ಕಿಚನ್ ಒಳಗೆ ಮಸಾಲೆ ಶೇಂಗಾ ರೆಡಿ ಆಗ್ಯಾವ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಮಸ್ತ್ ಸೌಂಡ್ ಬರಾಕ್ತಾವ ಅಂಥೇಳಿ. ಈ ಸೌಂಡ್ ಮೇಲೆ ಗೊತ್ತಾಗ್ತೈತಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂಥೇಳಿ. ನಾವು ಯೂಶ್ವಲಿ ಬೇಕ್ರಿ ಒಳಗಡೆ ಈ ಟೈಪ್ ಮಸಾಲೆ ಶೇಂಗಾ ತೊಗೊಂಬರ್ತೀವಿ. ಬೇಕ್ರಿ ಒಳಗೆ ತೊಗೊಂಬರೋಕ್ಕಿಂತಲೂ ನೀವು ಮನೆ ಒಳಗಡೆ ಮಾಡಿದ್ರೆ ಈ ಟೈಪ್ ಶೇಂಗಾ ಮಸ್ತ್ ಟೇಸ್ಟಾಗಿ ಬರ್ತಾವೆ ಮತ್ತು ಹೆಲ್ದಿಯಾಗಿನೂ ಬರ್ತಾವೆ. ಬೇಕ್ರಿ ಒಳಗಡೆ ಏನು ತೊಗೋತೀವಲ್ಲ ಅದರಲ್ಲಿ ಎಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿರ್ತಾರೆ, ಆಯಿಲ್ ಯೂಸ್ ಮಾಡಿರ್ತಾರೆ ಗೊತ್ತಾಗಂಗಿಲ್ಲ. ನಾವು ಹೆಲ್ದಿಯಾಗಿ ಹೈಜಿನಿಕ್ಕಾಗಿ ಮನೆಯೊಳಗನೆ ಈ ಟೈಪ್ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಭಾಳ ಚಲೋದು. ಮತ್ತು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರಿಗೂ ಈ ಟೈಪ್ ಶೇಂಗಾ ಇಷ್ಟ ಆಗ್ತಾವೆ. ನಮ್ಮ ಮನೆಯೊಳಗಂತೂ ಈ ಶೇಂಗಾ ಮಸಾಲೆ ಶೇಂಗಾ ಎಲ್ಲರದು ಫುಲ್ ಫೇವ್ರೇಟ್. ಟೀ ಟೈಮ್ ಸ್ನ್ಯಾಕ್ಸ್ ಅಂತಾದರೂ ಯೂಸ್ ಮಾಡ್ಬೋದು, ಟೈಮ್ ಪಾಸ್ ಸ್ನ್ಯಾಕ್ಸ್ ಅಂತಾದರೂ ಯೂಸ್ ಮಾಡ್ಬೋದು. ಮಸ್ತ್ ಟೇಸ್ಟಾಗಿ ಬರ್ತಾವೆ. ಇಲ್ಲಿ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂತೀವಿ. ನೀವು ಮಾಡೋ ಶೇಂಗಾನು ಇದೇ ಟೈಪನ್ನು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರಬೇಕಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕನೂ ನೋಡ್ರಿ. ಆವಾಗ ನೀವು ಮಾಡೋ ಶೇಂಗಾನು ಇಷ್ಟೇ ಕ್ರಿಸ್ಪಿಯಾಗಿ ಬರ್ತಾವೆ. ಮಸಾಲೆ ಶೇಂಗಾ ಮಾಡೋಕ್ಕೀಗ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿನಿ. ಆ ಪಾತ್ರೆ ಒಳಗೆ 1 ಬೌಲ್ನಷ್ಟು ಹಸಿ ಕಡ್ಲಿ ಹಿಟ್ಟನ್ನು ತೊಗೊಳತ್ತೀನಿ. ಅದರ ಜೊತೆಗೀಗ 3 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳತ್ತೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಶೇಂಗಾ ಏನಿದಾವಲ್ಲ ಅವು ಫುಲ್ ಕ್ರಿಸ್ಪಿಯಾಗಿ ಬರ್ತಾವೆ. ಅದಕ್ಕೆ ಅಕ್ಕಿ ಹಿಟ್ಟು ಕಂಪಲ್ಸರಿ ಹಾಕ್ಬೇಕು. ಈಗ 3 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. 2 ಟೀ ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಳತ್ತೀನಿ. ಖಾರ ಪುಡಿ ಇಲ್ಲ ನಾ 2 ಟೀ ಸ್ಪೂನಷ್ಟು ತೊಗೊಂಡಿನಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಖಾರ ಜಾಸ್ತಿನೂ ಯೂಸ್ ಮಾಡ್ಬೋದು. ಇದಕ್ಕೆ ನಾ ಯೂಸ್ ಮಾಡುವಂಥ ಖಾರ ಪುಡಿ ಸ್ವಲ್ಪ ಖಾರ ಕಡಿಮೆ ಐತಿ, ಜಾಸ್ತಿ ಇಲ್ಲ. ಅದಕ್ಕಂಥೇಳಿ 2 ಟೀ ಸ್ಪೂನ್ ತೊಗೊಂಡಿನಿ. ನೀವು ಜಾಸ್ತಿ ಬೇಕಂದ್ರೆ ನಿಮ್ಮ ರುಚಿ ತಕ್ಕಂಥ ತೊಗೋಬೋದು. ಬೇಕಂದರೆ ನೀವು ಹಸಿ ಮೆಣಸಿನ್ಕಾಯಿ ಏನಿರ್ತದಲ್ಲ ಅದನ್ನು ಕುಟ್ಟಿ ಪೇಸ್ಟ್ ಮಾಡಿ ಆದರೂ ಹಾಕ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಅರ್ಧ ಟೀ ಸ್ಪೂನಷ್ಟು ಐತಿ, ಅರ್ಧ ಟೀ ಸ್ಪೂನಷ್ಟು ಹಾಕ್ಕೋತೀನಿ. ಒಂದಿಷ್ಟು ಅಜ್ವೈನ್ ಕಾಳು ತೊಗೊಂಡಿನಿ. ಈ ಅಜ್ವೈನ್ ಕಾಳನ್ನು ಕರೆಕ್ಟಾಗಿ ಈ ಟೈಪ್ ಕ್ರಷ್ ಮಾಡಿ ಹಾಕೋದ್ರಿಂದ ಇದ್ರದ್ದು ಫ್ಲೇವರ್ ಮಸ್ತ್ ಚಲೋ ಹಿಟ್ಟೊಳಗಡೆ ಬಿಡ್ತೈತಿ. ಅದಕ್ಕಂತೇಳಿ ಈ ಟೈಪ್ ಸ್ವಲ್ಪ ತಿಕ್ಕನೆ ಹಾಕ್ಕೋರಿ. ಅರ್ಧ ಟೀ ಸ್ಪೂನ್ಗಿಂತಲೂ ಕಡಿಮೆನೇ ತೊಗೊಂಡಿನಿ. ಅರ್ಧ ಟೀ ಸ್ಪೂನಷ್ಟು ಹವೀಜ್ ಪುಡಿ ಹಾಕ್ಕೊಳತ್ತೀನಿ. ಇದನ್ನೆಲ್ಲ ಈಗ ಕರೆಕ್ಟಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ಮಾಡ್ಕೋಬೇಕು. ಒಂದು ಸಣ್ಣ ಗ್ಲಾಸ್ಲೆ ನೀರನ್ನು ತೊಗೊಂಡಿನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಮ್ಮೆನ ಹಾಕಿ ಕಲಿಸ್ಕೊಂಡ್ಬಿಟ್ರೆ ಹಿಟ್ಟು ಅಳಕಾಕೈತಿ. ಹಿಟ್ಟು ಅಳಕಾಗಬಾರ್ದು. ನೀವು ಬಜ್ಜಿಗದು ಏನು ಯೂಸ್ ಮಾಡ್ತೀರಲ್ಲ ಹಿಟ್ಟು, ಅದಕ್ಕಿಂತ ಸ್ವಲ್ಪ ಗಟ್ಟಿನ ಬರಬೇಕು. ಈಗ ಇದರಿಂದ ನನಗೆ ಕಂಫರ್ಟ್ ಆಗಕತ್ತಿಲ್ಲ ಅಂದರೆ ಡ್ರೈ ಹಿಟ್ಟೇನಿತ್ತಲ್ಲ ಆ ಹಿಟ್ಟನ್ನೆಲ್ಲ ಕಲಿಸ್ಕೊಂಡಿನಿ. ಈಗ ಫುಲ್ ಕೈನಿಂದನೇ ಈ ಹಿಟ್ಟನ್ನು ಕಲಿಸ್ಕೊತೀನಂತೆ. ಇಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಂಥ. ಒಮ್ಮೆನ ಭಾಳಷ್ಟು ನೀರು ಹಾಕಿ ಕಲಿಸ್ಕೊಕ್ ಹೋಗ್ಬಿಟ್ರೆ ಕಲಿಸ್ಕೊಂಡ್ಬಿಟ್ರೆ ಅದು ಪೂರ್ತಿ ಅಳ್ಳಕ್ಕಾತಂದ್ರೆ ಹಿಟ್ಟು ಶೇಂಗಾ ಕ್ರಿಸ್ಪಿಯಾಗಿ ಬರೋಂಗಿಲ್ಲ. ಅದು ಅಳ್ಳಕ್ಕಾಗಬಾರ್ದಲ್ಲ. ಅದಕ್ಕಂಥೇಳಿ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೇನ ಕಲಿಸ್ಕೊಳ್ಳೋಣ. ಬಜ್ಜಿ ಹಿಟ್ಟಿಗೇನು ಕಲಿಸ್ತಿರಲ್ಲ ಅದಕ್ಕಿಂತಲೂ ಸ್ವಲ್ಪ ಗಟ್ಟಿ ಬರಬೇಕು. ಇನ್ ಕೇಸ್ ನೀವು ಕಲಸೋ ಹೊತ್ನಾಗ ಏನಾದರೂ ಹಿಟ್ಟು ತಿಳುವಾತಂದ್ರೆ ಅದಕ್ಕೆ ಇನ್ನೊಂದು 2 ಟೀ ಸ್ಪೂನ್ ಹಸಿ ಕಡ್ಲಿ ಹಿಟ್ಟು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಅಕ್ಕಿ ಹಿಟ್ಟನ್ನು ಕಂಪಲ್ಸರಿ ಹಾಕ್ಕೋರಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದಲ್ಲ ಚಲೋ ಕ್ರಿಸ್ಪಿಯಾಗಿ ಶೇಂಗಾ ಮಾಡ್ತಾವೆ. ಯೂಶ್ವಲಿ ನಾವು ಬೇಕ್ರಿ ಒಳಗಡೆ ತೊಗೊಂಬರ್ತೀವಲ್ಲ ಅದೆಲ್ಲ ಹೆಲ್ತಿಗೆ ಚಲೋ ಅಲ್ಲ. ಯಾವ ಆಯಿಲ್ ಒಳಗೆ ಮಾಡಿರ್ತಾರೆ, ಮಟೀರಿಯಲ್ ಹೆಂಗೆ ಯೂಸ್ ಮಾಡಿರ್ತಾರೆ ಅದು ಗೊತ್ತಾಗಂಗಿಲ್ಲ. ಅದಕ್ಕೆ ನಾವು ಹೆಲ್ದಿಯಾಗಿ ಹೈಜಿನಿಕ್ಕಾಗಿ ಮನೆಯೊಳಗೆ ಮಾಡ್ಕೊಂಡು ತಿಂತೀವಲ್ಲ ಅದೇ ಹೆಲ್ತಿಗೆ ಭಾಳ ಚಲೋ. ಇದು ಟೀ ಟೈಮ್ ಸ್ನ್ಯಾಕ್ಸ್ ಅಂತಾದರೂ ಯೂಸ್ ಮಾಡ್ಬೋದು, ನೀವು ಟೈಮ್ ಪಾಸ್ ಸ್ನ್ಯಾಕ್ಸ್ ಅಂತಾದರೂ ಯೂಸ್ ಮಾಡ್ಬೋದು. ಭಾಳ ಮಸ್ತ್ ಟೇಸ್ಟಾಗಿ ಬರ್ತಾವೆ. ನೀವು ಈ ರೆಸಿಪಿನ ಖಂಡಿತವಾಗಿ ಒಂದ್ಸರಿ ಟ್ರೈ ಮಾಡಿರಿ. ನಾ ಹಾಕೋ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಾಕೋಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನು ನಿಮಗೆ ಬರ್ತೈತಿ. ಈಸಿಯಾಗಿ ನೀವು ನನ್ನ ಎಲ್ಲ ವಿಡಿಯೋಸನ್ನು ನೋಡ್ಬೋದು. ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಗಟ್ಟಿ ಐತಿ. ಇನ್ನೂ ಹಿಟ್ಟು ಎಲ್ಲ ಕಡೆನೂ ಕರೆಕ್ಟಾಗಿ ಮಿಕ್ಸ್ ಆಗಿಲ್ಲ. ಅದಕ್ಕಂತೇಳಿ ಇನ್ನೊಂದು ಚೂರು ನೀರು ಹಾಕ್ತೀನಿ. ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊರಿ. ಇನ್ನೊಂದಿಷ್ಟು ನೀರಾದರೆ ಸಾಕಾಗ್ತೈತಿ. ಈ ಟೈಪ್ ಕರೆಕ್ಟ್ ಕೈನಿಂದನೇ ಮಿಕ್ಸ್ ಮಾಡಿದರೆ ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಕೈತಿ. ಈಗ ನೋಡಿರಿ ಕರೆಕ್ಟಾಗಿ ಹಿಟ್ಟು ಮಿಕ್ಸ್ ಆಗೈತಿ. ಈ ಹದಕ್ಕೆ ನಾವು ಮಾಡೋ ಹಿಟ್ಟು ಬರಬೇಕು. ಅಂದಾಗಷ್ಟೇ ನಾವು ಮಾಡುವಂಥ ಶೇಂಗಾನು ಮಸ್ತ್ ಟೇಸ್ಟಾಗಿ ಕ್ರಿಸ್ಪಿಯಾಗಿ ಬರ್ತಾವೆ.
ಈಗ ಈ ಹಿಟ್ಟಂತೂ ರೆಡಿ ಆಗೈತಿ. ಈ ಹಿಟ್ಟಿಗೆ 1 ಕಪ್ನಷ್ಟೇ ಶೇಂಗಾ ತೊಗೊಳಕತ್ತೀನಿ, ಶೇಂಗಾ ಬೀಜನ. ಈಗ 1 ಕಪ್ನಷ್ಟು ಶೇಂಗಾ ತೊಗೊಂಡಿನಿ. ಇವು ಹಸಿ ಶೇಂಗಾನೇ ಇದಾವೆ. ಇವನ್ನೆಲ್ಲ ಫಸ್ಟಿಗೆ ಕರೆಕ್ಟಾಗಿ ಕಲಿಸ್ಕೊಳ್ಳೋಣ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿವಲ್ಲ, ಅದಕ್ಕಂಥೇಳಿ ಎಲ್ಲ ಶೇಂಗಾಕ್ಕೂ ಈಗ ಕರೆಕ್ಟಾಗಿ ಮಸಾಲೆ ಎಲ್ಲ ಹತ್ತೈತಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಶೇಂಗಾ ಹಾಕ್ಕೋತೀನಿ, ಇನ್ನೊಂದು ಅರ್ಧ ಕಪ್ನಷ್ಟೇ. ಅವನ್ನೂ ಎಲ್ಲ ಸೇರಿಸಿ ಈ ಟೈಪ್ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೀನಂತೆ. ನೋಡಿರಿ, ಇನ್ನೂ ಸ್ವಲ್ಪ ಶೇಂಗಾ ಹಿಡಿದ್ರೆ ಹಾಕ್ರಿ, ಇಲ್ಲಾಂದ್ರೆ ನಡಿತೈತಿ. ಈಗ ಹಿಟ್ಟೆಲ್ಲ ಕರೆಕ್ಟ್ ಆಗ್ತೈತಿ ಅಂತ ಅನಿಸ್ತೈತಿ. ಇವನ್ನೆಲ್ಲ ಈಗ ಇನ್ನೂ ಸ್ವಲ್ಪ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಇದು 1-2 ನಿಮಿಷ ಹಿಂಗೆ ಇರಾಕ್ ಬಿಡೋಣಂತೆ. ಈಗ ಇಲ್ಲಿ ಒಂದು ಬಾಳ್ಗೆ ತೊಗೊಂಡೇನಿ. ಈ ಬಾಳ್ಗಿನ ಬಿಸಿ ಮಾಡಕ್ಕೆ ಇಟ್ಕೊಂಡೇನಿ ಫಸ್ಟ್. ಈಗ ಬಾಳ್ಗೆ ಕರೆಕ್ಟಾಗಿ ಕಾದೈತಿ. ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ ಕರಿಯೋಕ್ಕೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊರಿ, ಅಂದ್ರೆ ಚಲೋ ಕರಿಲಿಕ್ಕೆ ಚಲೋ ಆಗ್ತೈತಿ. ಈಗ ಈ ಎಣ್ಣೆ ಎಲ್ಲ ಫುಲ್ ಕಂಪ್ಲೀಟಾಗಿ ಬಿಸಿ ಆಗ್ಬೇಕು, ಅಂದ್ರೆ ಫುಲ್ ಗರಮ್ಮಾಗಿ ಕಾಯ್ಬೇಕು. ಅಲ್ಲಿ ತನಕ ಈ ಎಣ್ಣೆ ಸ್ವಲ್ಪ ಹೊತ್ತು ಕಾಸ್ಕೊಳ್ಳೋಣ. ಈಗ ಎಣ್ಣೆ ಕಾದೈತಿ ಇಲ್ಲ ಚೆಕ್ ಮಾಡೋಣಂತ ಸ್ವಲ್ಪ. ಎಸ್, ಕರೆಕ್ಟಾಗಿ ಫುಲ್ ಕಾದೈತಿ ಎಣ್ಣೆ. ಇವೇನು ಶೇಂಗಾ ಇದಾವಲ್ಲ, ಈ ಶೇಂಗಾನಿಗೆ ಈ ಎಣ್ಣೆ ಒಳಗಡೆ ಬಿಡೋಣಂತೆ. ಸ್ವಲ್ಪ ಸ್ಟಾರ್ಟಿಂಗ್ ಹಿಂಗೆ ಅಂಟ್ಕೊಂಡೇ ಇರ್ತಾವೆ. ಎಷ್ಟು ಹಿಡಿತೈತಲ್ಲ ಅಷ್ಟು ಸ್ವಲ್ಪ ಹಾಕ್ಕೊಳ್ಳೋಣಂತೆ. ಒಂದ್ಸ ನೀವು ಹಾಕಿದ್ರೆ ಇದ್ರ ಜೊತೆಗೆ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕು. ಫಸ್ಟ್ ಇಲ್ಲೇ ಎಣ್ಣೆ ಎಲ್ಲ ಕರೆಕ್ಟಾಗಿ ಕಾದಿತ್ತೆ, ಅದರ ಅವಾಗನ ಹಾಕೇನಿಗೆ ಈ ಟೈಪ್ ನೀವು ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕು. ಅಂದಾಗ ಅವು ಶೇಂಗಾ ಏನು ಹಾಕಿರ್ತೀರಲ್ಲ ಎಲ್ಲ ಒಂದಕ್ಕೊಂದು ಬಿಚ್ಕೋತಾವೆ, ಫುಲ್ ಸಪ್ರೇಟಾಗಿ ಬರ್ತಾವೆ ಶೇಂಗಾ ಎಲ್ಲ. ಕರೆದು ಅಂದ್ರೆ ಅವು ಬಿಡ್ತಾವೆ ಪೂರ್ತಿ. ಈಗ ಇನ್ನೂ ಕರಿಯಾಕತ್ತಾವಲ್ಲ, ಅದಕ್ಕಂಥೇಳಿ ಇನ್ನು ಗಟ್ಟಿಯಾಗಿ ಒಂದೇ ಕಡೆನೂ ಕುತ್ಕೊಂಡವು. ಇಲ್ಲೇ ಕಂಟಿನ್ಯೂ ಆಗಿ ಎಣ್ಣೆಯೊಳಗೆ ಶೇಂಗಾ ಏನು ಬಿಡ್ತಿರಲ್ಲ, ಬಿಟ್ಟಾಗ ಈ ಟೈಪ್ ಇವನ್ನ ಬಿಡಿಸ್ಕೊತಾನೆ ಇರ್ರಿ, ಅಂದರೆ ಪೂರ್ತಿ ಕಂಪ್ಲೀಟಾಗಿ ಬಿಡ್ತಾವೆ. ಇಲ್ಲಿ ನೋಡ್ರಿ, ನಾನು ಈಗ ಕಂಟಿನ್ಯೂ ಆಗಿ ಈ ಟೈಪ್ ಇವನ್ನ ಬಿಡಿಸ್ಕೊತಾನೆ ಕರಿಯಾಕತ್ತೀನಿ, ಅಂದಾಗ ಅವು ಕರೆಕ್ಟಾಗಿ ಬರ್ತಾವೆ. ಈಗ ಸ್ವಲ್ಪ ಫ್ಲೇಮನ್ನು ಹೈ ಇಟ್ಟೀನಿ. ಫಸ್ಟ್ ಸ್ಟಾರ್ಟಿಂಗ್ ಏನು ಫುಲ್ ಕಾದಿದ ಎಣ್ಣೆಯೊಳಗೆ ಹಾಕ್ತೇವಲ್ಲ ಶೇಂಗಾ ಹಾಕೋದಕ್ಕೆ ಎಣ್ಣೆ ಎಲ್ಲ ಫುಲ್ ತಣ್ಣಗಾಗ್ಬಿಡ್ತೈತಿ. ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಹೈ ಫ್ಲೇಮ್ ಒಳಗೆ ಇಟ್ಕೊಂಡನ್ನು ಕರ್ಕೋಬೇಕು. ಆಮೇಲೆ ಏನೈತಲ್ಲ, ಒಂದು ಲೈಟ್ ಗೋಲ್ಡನ್ ಕಲರ್ ಬರಾಕತ್ತು ಅಂದರೆ ಲೋ ಫ್ಲೇಮ್ ಒಳಗಡೆ ಇಟ್ಕೊಂಡು ಕರ್ಕೊಂಡ್ರೆ ಕರೆಕ್ಟಾಗಿ ಒಳಗಡೆ ತನಕನೂ ಕರೆದಿರ್ತಾವೆ ಶೇಂಗಾ. ಈ ಶೇಂಗಾ ಮಾಡೋಕ್ಕಲ್ಲ ಭಾಳ ಏನು ಟೈಮ್ ಹಿಡಿಯಂಗಿಲ್ಲ, ಜಸ್ಟ್ ಒಂದು 10 ಮಿನಿಟ್ಸ್ ಒಳಗಡೆ ರೆಡಿಯಾಗಿ ಬಂದುಬಿಡ್ತಾವೆ. ನಿಮ್ಗೆ ಯಾವಾಗ ತಿನ್ಬೇಕು ಅನ್ನಿಸ್ತೈತಲ್ಲ ಆವಾಗ ಈಸಿಯಾಗಿ ಜಸ್ಟ್ ಸ್ವಲ್ಪ ಕಡ್ಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಇದ್ರೆ ಸಾಕು. ನೀವು ಯಾವಾಗ ಬೇಕು ಆವಾಗ ಮಾಡ್ಕೋಬೋದು. ಗೆಸ್ಟ್ ಬಂದಾಗೂ ಮಾಡ್ಕೋಬೋದು, ಇಲ್ಲ ನೀವು ಟೀ ಕುಡಿಯೋಬೇಕಾದ್ರೆ ಟೀ ಜೊತೆಗೆ ಒಂದು ಲೈಟ್ ಸ್ನ್ಯಾಕ್ಸ್ ಅಂತಾದರೂ ಮಾಡ್ಕೋಬೋದು. ಇವನ್ನ ಸ್ಟೋರನ್ನು ಮಾಡಿಟ್ಕೋಬೋದು. ನೀವು 1 ಟೈಮ್ ಮಾಡ್ಕೊಂಡ್ರಿ ಅಂದರೆ 1 ವಾರ 15 ಡೇಸ್ ತನಕ ಇಟ್ಟರು ಏನೂ ಆಗಂಗಿಲ್ಲ. ಇದಕ್ಕೆ ಇಲ್ಲಿ ನೀವು ಸ್ಟಾರ್ಟಿಂಗ್ ಹಾಕಿದಾಗ ಫುಲ್ ಎಲ್ಲ ಗುಂಪಿ ಒಂದೇ ಕಡೆನೇ ಕುಂತ್ಬಿಟ್ಟಿದ್ದು ಶೇಂಗಾ. ಆದರೆ ಈಗ ನಾನು ಹಿಂಗೆ ಬಿಡಿಸ್ಕೊಂತ ಕರೆದೇನಲ್ಲ, ಹೀಗಾಗಿ ಎಲ್ಲ ಪೂರ್ತಿ ಬಿಡಾಗ್ತಾವೆ. ಈಗ ಫುಲ್ ಎಲ್ಲ ಕರೆಕ್ಟಾಗಿ ಫ್ರೈ ಆದಂದರೆ ಎಲ್ಲ ಪೂರ್ತಿ ಶೇಂಗಾನು ಇಂಡಿವಿಜುವಲಾಗಿ ಬಿಟ್ಕೊಂಡ್ಬಿಡ್ತಾವೆ. ಇಲ್ಲಿ ನಾವು ಮನೆಯೊಳಗೆ ಮಾಡುವಂಥ ಶೇಂಗಾಕ್ಕೆ ಹೊರಗಡೆ ಮಾಡೋ ಶೇಂಗಾಕ್ಕೆ ಏನು ಡಿಫ್ರೆನ್ಸ್ ಅಂದರೆ, ಇಲ್ಲಿ ಕಲರ್ ಸ್ವಲ್ಪ ಲೈಟ್ ಕಲರ್ ಬರ್ತಾವೆ. ಮಾರ್ಕೆಟ್ ಒಳಗೆ ಏನು ತೊಗೋತಿರಲ್ಲ, ಅವು ಫುಲ್ ರೆಡ್ ಕಲರ್ ಬಂದಿರ್ತಾವೆ. ಯಾಕಂದರೆ ಅದಕ್ಕೆ ಫುಡ್ ಕಲರ್ ಹಾಕಿರ್ತಾರೆ. ಯೂಶ್ವಲಿ ನಾವು ಫುಡ್ ಕಲರ್ ಯಾವಾಗಲೂ ಪ್ರಿಫರ್ ಮಾಡೋಂಗಿಲ್ಲ, ಅದು ಹೆಲ್ತಿಗೆ ಚಲೋ ಅಲ್ಲ. ಭಾಳ ಅಂದರೆ ಸ್ವಲ್ಪ ಕಲರ್ ಡಲ್ ಬರ್ತಾವೆ ಅಷ್ಟೇ, ಅದು ಬಿಟ್ಟರೆ ಟೇಸ್ಟ್ ಮಾತ್ರ ಸೂಪರ್ ಬರ್ತಾವೆ. ಈ ರೆಸಿಪಿ ಖಂಡಿತವಾಗಿ ಒಂದು ಟೈಮ್ ನೀವು ಟ್ರೈ ಮಾಡಿ ನೋಡಿರಿ. ಈಗ ಒಂದು 3-4 ನಿಮಿಷ ನಾನು ಫುಲ್ ಲೋ ಫ್ಲೇಮ್ ಒಳಗಡೆ ಕರ್ಕೊಂಡಿನಿ. ಈಗೆಲ್ಲ ಇವು ಗೋಲ್ಡನ್ ಕಲರ್ಗೆ ಬಂದಾವೆ, ಎಷ್ಟು ಮಸ್ತ್ ರೆಡಿಯಾಗಿ ಬಂದಾವೆ ನೋಡ್ರಿ. ಇವನ್ನೆಲ್ಲ ಈಗ ಒಂದು ಸರ್ವಿಂಗ್ ಬೌಲ್ಗೆ ತಗೊಳತ್ತೀನಿ. ಇಲ್ಲೇ ಎಷ್ಟು ಕಡಕ್ ಇದಾವೆ ಅಂಥೇಳಿ ನಿಮ್ಗೆ ಗೊತ್ತಾಕೈತೆ ನೋಡ್ರಿ, ಎಷ್ಟು ಮಸ್ತ್ ಕ್ರಿಸ್ಪಿಯಾಗಿ ಬಂದಾವೆ. ಇನ್ನೂ ಎಷ್ಟು ಉಳ್ದಾವು, ಇವನ್ನೂ ಅಷ್ಟು ಎಲ್ಲ ಪೂರ್ತಿ ಕರ್ಕೋತೀನಂತೆ. ಈಗ ಸ್ಟಾರ್ಟಿಂಗ್ ಫ್ಲೇಮನ್ನು ಫುಲ್ ಹಾಯೇನೇ ಇಡ್ತೀನಿ. ಯಾಕಂದರೆ ಇದು ಹಾಕೋದ್ಕಿಂತ ತಣ್ಣಗಾಗ್ಬಿಡ್ತಾವೆ ಪೂರ್ತಿ. ಎಣ್ಣೆ ತಣ್ಣಗಾಗ್ತಂದ್ರೆ ಮತ್ತೆ ಶೇಂಗಾ ಎಣ್ಣೆ ಹಿಡಿಯೋ ಚಾನ್ಸಸ್ ಇರ್ತೈತಿ. ಅದಕ್ಕಂಥೇಳಿ ಸ್ವಲ್ಪ ಹೈ ಫ್ಲೇಮ್ ಒಳಗಡೆ ಇಟ್ಕೊಂಡು ಕರ್ಕೊಳ್ಳೋಣಂತೆ. ಈಗ ಒನ್ಸ್ ಹಾಕಿದ ಬಳಿಕ ಇದು ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೊತಾನೆ ಇರೋದಕ್ಕೆ.
ಈಗ ಇಲ್ಲಿ ನೋಡ್ರಿ ಹೈ ಫ್ಲೇಮ್ ಒಳಗಡೆ ಈ ಟೈಪ್ ಮಿಕ್ಸ್ ಮಾಡ್ಕೊಂಡ್ರೆ ಒಂದಕ್ಕೊಂದು ಶೇಂಗಾ ಅವು ಕರೆದು ಅಂದ್ರೆ ಲೈಟಾಗಿ ಫ್ರೈ ಆದ್ರೂ ಸಾಕು, ಒಂದಕ್ಕೊಂದು ಅಂಟ್ಕೋದಿಲ್ಲ, ಬಿಟ್ಕೋತ ಹೋಗ್ಬಿಡ್ತಾವೆ. ಈಗ ಆಲ್ರೆಡಿ ಒಂದು ಬ್ಯಾಚ್ ಕರ್ದೀನಿ, ಈಗ ನೆಕ್ಸ್ಟ್ ಬ್ಯಾಚಿಗೆ ಹಾಕೀನಿ. ಇವನು ಅವು ಹೆಂಗೆ ಕರ್ಕೊಂಡಿನಲ್ಲ ಹಂಗೆ ಎಲ್ಲ ಪೂರ್ತಿ ಕರೆಕ್ಟಾಗಿ ಕರ್ಕೋತೀನಿ. ಈಗ ಎಲ್ಲ ಶೇಂಗಾನು ಕರ್ಕೊಂಡೀನಿ. ನೆಕ್ಸ್ಟ್ ಈಗ ಸ್ವಲ್ಪ ಕರಿಬೇ ತೊಗೊಳತ್ತೀನಿ. ಕರಿಬೇ ಒಳಗೆ ಸ್ವಲ್ಪ ನೀರಿನ ಅಂಶ ಇರ್ತೈತಿ, ಅದಕ್ಕೆ ಇವು ಬಿಸಿ ಎಣ್ಣೆ ಒಳಗೆ ಬಿತ್ತಂದ್ರೆ ಚಟ್ಪಟ್ ಸಿಡಿದು ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಹುಷಾರಿಂದ ಹಿಡೀರಿ. ಈಗಿಲ್ಲೇ ಲೈಟಾಗಿ ಫ್ರೈ ಆಗ್ಯಾವ, ಗ್ಯಾಸ್ ಆರಿಸಾಕ್ತೀನಿ. ಈಗ ಇವೆಲ್ಲ ಕರಿಬೇನು ನಾನು ಲೈಟಾಗಿ ಫ್ರೈ ಮಾಡ್ಕೊಂಡಿನಿ. ಇವನ್ನೆಲ್ಲ ಈಗ ಪೂರ್ತಿ ತಕ್ಕೋತೀನಿ ಫಸ್ಟ್. ಈಗೆಲ್ಲ ಕರಿಬೇ ಏನು ಕರ್ಕೊಂಡಿನಲ್ಲ, ಈ ಕರಿಬೇನೆ ಶೇಂಗಾ ಮೇಲ್ಗಡೆ ಹಾಕಕತ್ತೀನಿ. ಈಗ ಕರೆದಿಟ್ಕೊಂಡಿದ್ದು ಕರಿಬೇ ಎಲ್ಲ ಪೂರ್ತಿ ಶೇಂಗಾಕ್ಕೆ ಹಾಕ್ಕೊಂಡಿನಿ. ಎಷ್ಟು ಮಸ್ತ್ ಕಾಣತ್ತಾವ ನೋಡ್ರಿ ಶೇಂಗಾ. ಇಲ್ಲಿ ನೋಡ್ರಿ ಕ್ರಿಸ್ಪಿಯಾದ ಮಸಾಲೆ ಶೇಂಗಾ ರೆಡಿ ಆಗ್ಯಾವು.